ಕಾಡಿನ ಪಾಠಶಾಲೆಯ ಶಿಕ್ಷಕಿ ಮಿಸ್ಸು ಕೋಕೋ ಪಕ್ಕಾ ಕೂಗಿದರು. ನಾಳೆ ಕಾಡಿನ ಓಟ ಸ್ಪರ್ಧೆ ಇದೆ. ಎಲ್ಲಾ ಪ್ರಾಣಿಗಳು ಖುಷಿಯಿಂದ ಕುಣಿಯಿತು. ಟಿಗ್ಜಿ ಜೋರಾಗಿ ಕೂಗಿದ. ನಾನು ಮಾತ್ರ ಮೊದಲಿಗೆ ಮುಕ್ತಾಯ ಮಾಡ್ತೀನಿ. ಆದರೆ ಮಿಸ್ಸು ಕೋಕೋ ಹೇಳಿದರು, ಒಂದು ನಿಯಮ ಇದೆ, ಓಟದ ನಡುವೆ ಯಾರಾದರೂ ಸ್ನೇಹಿತನಿಗೆ ಸಹಾಯ ಮಾಡಬೇಕು. ಟಿಗ್ಜಿ ಅಚ್ಚರಿಯಿಂದ ಕಣ್ಣು ಬಿಗಿದ. ಸ್ಪರ್ಧೆ ಶುರು ಆಯಿತು. ಟಿಗ್ಜಿ ಮೊದಲಿನಿಂದಲೇ ಓಡಿದ. ಇತರ ಪ್ರಾಣಿಗಳು ಹಿಂದೆ ಬಿಟ್ಟರು. ಅವನು ಧೂಳಿನಿಂದ ಲಪಸಪ ಹೊಡೆಯುತ್ತಾ ಬಿಸಿಲನ್ನು ಮುಟ್ಟಿದ. ಆಗಲೇ ಅವನು ನೋಡಿ, ಟೋಬಿ ಎಂಬ ನಾಯಿ ಟಾರ್ಟಾಯ್ಸ್ ತೋರುವ ಮುಳ್ಳಿನಲ್ಲಿ ಸಿಕ್ಕಿ ಹೋಗಿದ್ದ. ಟಿಗ್ಜಿ ಮೊದಲು ಮುಂದೆ ಹೋಗಲಿಕ್ಕೆ ಯೋಚಿಸಿದ. ಆದರೆ ಮಿಸ್ಸು ಕೋಕೋ ಅವರ ಮಾತು ಅವನಿಗೆ ನೆನಪಾಯಿತು. ಒಬ್ಬ ಸ್ನೇಹಿತನಿಗೆ ಸಹಾಯ ಮಾಡಬೇಕು. ಟಿಗ್ಜಿ ತಕ್ಷಣ ಹಿಂದಿರುಗಿದ. ಎಲೆಯ ಹಗ್ಗವನ್ನೆಳೆದು ಟೋಬಿಯನ್ನು ಹೊರಕೆಳೆದ. ಓಡಿದರೂ ಒಟ್ಟಿಗೆ. ನಂತರ ಟಿಗ್ಜಿ ತನ್ನ ಬೆನ್ನಲ್ಲಿ ಟೋಬಿಯನ್ನು ಇಟ್ಟುಕೊಂಡು ಮತ್ತೆ ಓಡಲಾರಂಭಿಸಿದ. ಇಬ್ಬರೂ ಗೆಳೆಯರಾಗಿದ್ದರು. ಗಮ್ಯಸ್ಥಾನ. ಟಿಗ್ಜಿ ಮತ್ತು ಟೋಬಿ ಒಟ್ಟಿಗೆ ಗಮ್ಯಸ್ಥಾನ ತಲುಪಿದರು. ಮೊದಲಿಗೆ ಅಲ್ಲ, ಆದರೂ ಎಲ್ಲರೂ ಕಲಿಸಿ ಕೂಗಿ ಸಂತೋಷಪಟ್ಟರು. ಮಿಸ್ಸು ಕೋಕೋ ಹೇಳಿದರು, ಟಿಗ್ಜಿ, ಈ ರೇಷೆಯೆಲ್ಲ ನೀನು ಗೆದ್ದಿಲ್ಲ, ಆದರೆ ಸ್ನೇಹವನ್ನೂ ಸಹಾಯವನ್ನೂ ಕಲಿತೆ. ಟಿಗ್ಜಿ ಹಿಗ್ಗಿದ. ಇನ್ನೊಮ್ಮೆ ಓಡ್ತೀನಿ. ಆದರೆ ನನ್ನ ಸ್ನೇಹಿತನ ಜೊತೆಗೆ.